ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ನೋಡಿ ಸ್ನೇಹಿತರೆ, ಇಂಡಿಯಾ ಪೋಸ್ಟ್ ಆಫೀಸ್ ಒಂದು ಭಾರತದ ಒಂದು ಅಂಚೆ ಇಲಾಖೆಯ ಒಂದು ಏನು ಸುಮಾರು ದಿನಗಳಿಂದ ತಾವು ವೈಟ್ ಅನ್ನ ಮಾಡ್ತಿದ್ರಿ ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ಗೋಸ್ಕರ. ಸೊ ಗಾಯ್ಸ್, ಫೈನಲ್ ಆಗಿ ಪ್ರತಿಯೊಬ್ಬರಿಗೂ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ತೀನಿ. ಯಾರೆಲ್ಲ ಈ ಬಾರಿ 2024 ಮೊದಲನೇ ಒಂದು ನೋಟಿಫಿಕೇಶನ್ ಅಲ್ಲಿ ಅಪ್ಲೈ ಮಾಡಕ್ಕೆ ಹೋಗ್ತಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಮತ್ತು ಸ್ಟೂಡೆಂಟ್ ಗಳಿಗೆ ಒಂದು ಶುಭ ಸುದ್ದಿ ಅಂತಾನೆ ಹೇಳ್ತೀನಿ. ಅದೇನಂದ್ರೆ, ನೀವು ಅಪ್ಲೈ ಮಾಡುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು 100% ಆಗಿರುವಂತಹ ಒಂದು ಡೇಟ್ ಅನ್ನ ಅನೌನ್ಸ್ ಅನ್ನ ಮಾಡಿದರೆ, ರಿಲೀಸ್ ಅನ್ನ ಮಾಡಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ ನೋಟಿಫಿಕೇಶನ್ ನ ರಿಲೀಸ್ ಅನ್ನ ಮಾಡಿದ್ದಾರೆ. ಸೊ ಬನ್ನಿ, ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ಏನು ಈ ಒಂದು ನೋಟಿಫಿಕೇಶನ್ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡಿಕೊಂಡು ಯಾವಾಗ ನಿಮ್ಮ ಒಂದು ಏನೋ ಒಂದು ಅಪ್ಲೈ ಅನ್ನ ಮಾಡಬಹುದು, ಇದರ ಒಂದು ನೋಟಿಫಿಕೇಶನ್ ನ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ ಎಂಬುದರ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಅನ್ನ ಮಾಡ್ತೀನಿ. ಸ್ನೇಹಿತರೆ, ಇದರ ಮುಂಚೆ ತಾವೇನಾದ್ರೂ ಈ ಬಾರಿ ಇಂಡಿಯಾ ಪೋಸ್ಟ್ ಆಫೀಸ್ಗೆ ಅಪ್ಲೈ ಅನ್ನ ಮಾಡಕ್ಕೆ ಹೋಗ್ತಿದ್ರೆ ಪ್ರತಿಯೊಬ್ಬರಲ್ಲಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಕಾರಣ ಏನಂದ್ರೆ, ಆಫ್ಟರ್ ತಾವು ಅಪ್ಲೈ ಮಾಡಿದ ನಂತರ ಇಂಡಿಯಾ ಪೋಸ್ಟ್ ಆಫೀಸ್ ಗಳಿಂದ ಬಹಳಷ್ಟು ಒಂದು ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ. ಓಕೆನಾ? ನಿಮ್ಮ ಒಂದು ಮೆರಿಟ್ ಲಿಸ್ಟ್ ಗಳಾಗಿರ್ಬೋದು, ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಆಗಿರ್ಬೋದು, ನಿಮ್ಮ ಒಂದು ಸ್ಯಾಲರೀಸ್ ಬಗ್ಗೆ ಆಗಿರ್ಬೋದು, ನಿಮ್ಮ ಒಂದು ಜಾಯ್ನಿಂಗ್ ಆಗಿರ್ಬೋದು, ನಿಮ್ಮ ಒಂದು ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಬಹಳಷ್ಟು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಅನ್ನ ಡೇ ಟು ಡೇ ರಿಲೀಸ್ ಅನ್ನ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಪ್ರತಿಯೊಂದು ಅಪ್ಡೇಟ್ಸ್ ಗಳು, ಪ್ರತಿಯೊಂದು ಇನ್ಫಾರ್ಮೇಶನ್ ಈ ಒಂದೇ ಒಂದು ಚಾನಲ್ ಅಲ್ಲಿ ತಮಗೆ ಸಿಗುತ್ತೆ, ಮತ್ತೆ ಯಾವುದೇ ಒಂದು ಚಾನಲ್ ಅಲ್ಲಿ ತಮಗೆ ಸಿಗೋದಿಲ್ಲ. ಸೊ ಈ ಒಂದು ರೀಸನ್ ಇಂದ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮತ್ತು ಶೇರ್ ಅನ್ನ ಮಾಡಿ. ಸೊ ಬನ್ನಿ, ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಕಡೆ ಹೋಗೋಣ. ಸ್ನೇಹಿತರೆ, ನೋಡಬಹುದು ತಾವು ಇಲ್ಲಿ ಒಂದು ಡೀಟೇಲ್ ಆಗಿರುವಂತಹ ನಿಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಬಗ್ಗೆ ಇಲ್ಲಿ ಒಂದು ಡೀಟೇಲ್ಸ್ ಅನ್ನ ಈ ಒಂದು ಏನೋ ಒಂದು ನೋಟಿಸ್ ನಲ್ಲಿ ಶೇರ್ ಅನ್ನ ಮಾಡಿದ್ದಾರೆ. ನಾನು ಮೊದಲೇ ಹೇಳಿದ್ದೆ, ಯಾವುದೇ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಬಂದ್ರೆ ನಾನು ತಕ್ಷಣವಾಗಿ ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಂತೀನಿ ಅಂತ. ಓಕೆನಾ? ಸೊ ತಾವು ಇಲ್ಲಿ ಡೇಟ್ ಸಹ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. 25/6/2024 ಅಂತಹ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ತಾವು ಇಲ್ಲಿ ಒಂದು ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಬಹುದು. ಇಲ್ಲಿ ಒಂದು ಮಿನಿಸ್ಟರ್ ಆಫ್ ಕಮ್ಯುನಿಕೇಶನ್ ಅಂದ್ರೆ ಒಂದು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್, ಇಂಡಿಯಾ ಪೋಸ್ಟ್ ಆಫೀಸ್ ಕಡೆಯಿಂದ ಈ ಒಂದು ನೋಟಿಫಿಕೇಶನ್ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಈ ಒಂದು ಡೇಟ್ಸ್ ಬಗ್ಗೆ ಮಾತಾಡೋದ್ರೆ, ಡೇಟಾ ಎಂಟ್ರಿ ಅಂಡ್ ಫ್ರೀಸಿಂಗ್ ಆಫ್ ದ ವೇಕೆನ್ಸೀಸ್ ಆಫ್ ದ ಡಿವಿಷನ್ 1 ಇಂದ ಹಿಡಿದು 6 ಅಂದ್ರೆ ಒಂದು ನಾಳೆ ತಿಂಗಳು 1ನೇ ತಾರೀಕಿಂದ ಹಿಡಿದು 6ನೇ ತಾರೀಕಿನ ಒಳಗಡೆ ಈ ಒಂದು ಫ್ರೀಸಿಂಗ್ ಆಫ್ ದ ವೇಕೆನ್ಸೀಸ್ ಬೈ ದ ಡಿವಿಷನ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇದರ ಒಂದು ಅರ್ಥ ಏನಂದ್ರೆ, ಈ ಒಂದು 1ನೇ ತಾರೀಕಿಂದ ಹಿಡಿದು 6ನೇ ತಾರೀಕು ನಾಳೆ ತಿಂಗಳು ಈ ಒಂದು ಡೇಟ್ ನ ಒಂದು ಒಳಗಡೆ ಪ್ರತಿ ಒಂದು ಡಿವಿಷನ್ ಕಡೆಯಿಂದ ಒಂದು ಡೇಟಾ ಅನ್ನ ಮತ್ತೆ ಫಾರ್ವರ್ಡ್ ಅನ್ನ ಮಾಡ್ತಿದ್ದಾರೆ ಸರ್ಕಲ್ ನ ಒಂದು ಕಡೆಗೆ. ಓಕೆನಾ? ಕ್ಲಿಯರ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಇರುತ್ತೆ. ನಂತರ ರೀಚೆಕಿಂಗ್ ಆಫ್ ದಿ ಡೇಟಾ ಎಂಟ್ರಿ ಅಂತ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ಇದು ಒಂದು ಕೇವಲ 1 ದಿನದ ಮಾತ್ರ ಇಲ್ಲಿ ಒಂದು ಟೈಮ್ ಅನ್ನ ತಗೊಂತಾರೆ. ಏನು ಡಿವಿಷನ್ ಸರ್ಕಲ್ಗೆ ಏನು ಒಂದು ಇನ್ಫಾರ್ಮೇಶನ್ ಅಂದ್ರೆ ಒಂದು ಕ್ಯಾಟಗರಿ ವೈಸ್ ಆಗಿರ್ಬೋದು ಮತ್ತು ಪೋಸ್ಟ್ ವೈಸ್ ಆಗಿರ್ಬೋದು, ಏನು ಡೇಟಾ ಅನ್ನ ಫಾರ್ವರ್ಡ್ ಅನ್ನ ಮಾಡಿರ್ತಾರೆ ಸರ್ಕಲ್ಗೆ, ಆ ಒಂದು ಸರ್ಕಲ್ ಒಂದು ಸಲ ರೀಚೆಕಿಂಗ್ ಅನ್ನ ಮಾಡ್ತಾರೆ. ಏನಂದ್ರೆ, ರಿಸೀವ್ ಮಾಡಿರುವಂತಹ ಒಂದು ಡೇಟಾ ಕರೆಕ್ಟ್ ಆಗಿ ಇದೆಯಾ ಎಂಬುದರ ಬಗ್ಗೆ ಇವರು ಒಂದು ಸಲ ರೀಚೆಕಿಂಗ್ ಅನ್ನ ಮಾಡ್ಕೊಂತಾರೆ. ಅಪ್ರೂವಲ್ ಬೈ ದ ಸರ್ಕಲ್ ಆಫ್ಟರ್ ಫ್ರೀಸಿಂಗ್ ದ ಡೇಟಾ ಎಂಟ್ರಿ ಬೈ ದ ಡಿವಿಷನ್ 9 ನಿಂದ ಹಿಡಿದು 10th, ಇದು ಕೂಡ ಒಂದು ದಿನದ ಒಂದು ಕಾಲಾವಕಾಶ ಟೈಮ್ ಅನ್ನ ತಗೊಂತಾರೆ. ಏನು ರೀಚೆಕಿಂಗ್ ಅನ್ನ ಮಾಡಿರ್ತಾರೆ ಡೇಟಾ, ಆ ಒಂದು ಡೇಟಾ ಅನ್ನ ಅಪ್ರೂವಲ್ ಅನ್ನ ಕೊಡಕ್ಕೆ, ಫೈನಲ್ ಆಗಿರುವಂತಹ ಒಂದು ಸಬ್ಮಿಷನ್ ಅನ್ನ ಕೊಡಕ್ಕೆ 1 ದಿನದ ಮಾತ್ರ ಇಲ್ಲಿ ಒಂದು ಟೈಮ್ ಅನ್ನ ತಗೊಂತಾರೆ. ಸುಮಾರು ಈ ಒಂದು 2 ರಿಂದ 3 ಪ್ರೋಸೆಸ್ ಅನ್ನ ಕಂಪ್ಲೀಟ್ ಅನ್ನ ಮಾಡಿ ಫೈನಲ್ ಆಗಿ ಹೇಳ್ತಾ ಇದೀನಿ, ನಿಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನಾಳೆ ತಿಂಗಳು 15ನೇ ತಾರೀಕು ನಿಮ್ಮ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಓಕೆನಾ? ಪ್ರತಿಯೊಬ್ಬರು ಖುಷಿ ಆಯ್ತು ಅನ್ಸ್ಕೊಂತೀನಿ. ಪ್ರತಿಯೊಬ್ಬರಿಗೂ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ತೀನಿ. ನಾನು ಯಾವುದೇ ಒಂದು ವಿಡಿಯೋಸ್ ಅನ್ನ ಅಪ್ಲೋಡ್ ಅನ್ನ ಮಾಡಿದರೆ ಪ್ರತಿಯೊಬ್ಬರು ಒಂದೇ ಒಂದು ಕಮೆಂಟ್, ಅದೇನಂದ್ರೆ, ಬ್ರದರ್ ಯಾವಾಗ ನೋಟಿಫಿಕೇಶನ್, ಬ್ರದರ್ ಯಾವಾಗ GDS ನೋಟಿಫಿಕೇಶನ್. ಸೊ ಫೈನಲ್ ಆಗಿ ತಮಗೆ ಆ ಒಂದು ನೋಟಿಫಿಕೇಶನ್ ನ ಒಂದು ಡೇಟ್ 100% ಆಗಿರುವಂತಹ ಒಂದು ಡೇಟ್ ತಮ್ಮ ಒಂದು ಕೈಗೆ ಸಿಕ್ಕಿದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಇಲ್ಲಿ ಮತ್ತೊಂದು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಬಾರಿ ಎಷ್ಟು ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಬಹುದು ಬ್ರದರ್? ಆಬ್ವಿಯಸ್ಲಿ ಒಂದು 35,000 ಒಂದು ಮೇಲನೆ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ಒಂದು ಟೋಟಲ್ ಆಗಿರುವಂತಹ ಒಂದು ವೇಕೆನ್ಸಿಗಳ ಒಂದು ಡೇಟಾ ನಮಗೆ ಯಾವಾಗ ಸಿಗುತ್ತೆ ಅಂದ್ರೆ, ಇಲ್ಲಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ರಿಗಾರ್ಡಿಂಗ್ ದ ಕಂಪಿಟಿಷನ್ ದ ಅಬೋವ್ ಪ್ರಿಪರೇಟರಿ ವರ್ಕ್ಸ್ ಅಲಾಂಗ್ ವಿತ್ ದ ಟೋಟಲ್ ಡಿವಿಷನ್ಸ್
wise vacancy to be notified would need to be uploaded in the portal of the generation of 10/7/2024 ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಟೋಟಲ್ ನಂಬರ್ ಆಫ್ ವೇಕೆನ್ಸಿಗಳ ಒಂದು ಡೇಟಾ ನಮಗೆ ಯಾವಾಗ ಸಿಗುತ್ತೆ ಅಂದ್ರೆ ನಾಳೆ ತಿಂಗಳು 10ನೇ ತಾರೀಕಿಗೆ ನಮಗೆ ಸಿಗುತ್ತೆ. ಓಕೆನಾ, 15ನೇ ತಾರೀಕು ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನಮಗೆ ಏನು ಸಿಗುತ್ತೆ. ಬಟ್ ಅದರ ಮುಂಚೆನೆ ಟೋಟಲ್ ನಂಬರ್ ಆಫ್ ವೇಕೆನ್ಸಿಗಳ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪ್ರತಿಯೊಂದು ಡಿವಿಷನ್ಗಳ ಒಂದು ಸಪೋಸ್ ನಮ್ಮ ಒಂದು ಕರ್ನಾಟಕದಲ್ಲಿ ಬಹಳಷ್ಟು ಒಂದು ಡಿವಿಷನ್ಸ್ಗಳು ಇರ್ತವೆ. ಪ್ರತಿಯೊಂದು ಡಿವಿಷನ್ಗಳಲ್ಲಿ ಇಂತಿಷ್ಟು ಒಂದು ವೇಕೆನ್ಸಿಗಳು ಅಂತ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನಲ್ಲಿ ಅಪ್ಡೇಟ್ ಅನ್ನ ಮಾಡ್ತಾರೆ. ಸೊ ಆ ಒಂದು ಟೋಟಲ್ ಆಗಿರುವಂತಹ ಒಂದು ವೇಕೆನ್ಸಿನ ನಾವು ಏನೊಂದು ಕ್ಯಾಲ್ಕುಲೇಟ್ ಅನ್ನ ಮಾಡಿದಾಗ ನಮಗೆ ಈ ಬಾರಿ ಈ ಒಂದು ಮೊದಲನೇ ಒಂದು ನೋಟಿಫಿಕೇಶನ್ ಅಲ್ಲಿ ಎಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಎಂಬುದರ ಬಗ್ಗೆ ನಮಗೆ ಡೇಟಾ ಅನ್ನ ಸಿಗುತ್ತೆ. ಸೊ ಸಿಂಪಲ್ ಆಗಿ ನಾನು ಅದರ ಬಗ್ಗೆ ನಾನು ಬಹಳ ಬೇಗ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಜಸ್ಟ್ ನಾಳೆ ತಿಂಗಳಲ್ಲೇ ಪ್ರತಿಯೊಂದು ಅಪ್ಡೇಟ್ ಅನ್ನು ನಾನು ಕೊಡ್ತಾ ಹೋಗ್ತಾ ಇರ್ತೀನಿ. ನಮ್ಮ ಒಂದು ಕರ್ನಾಟಕದಲ್ಲಿ ಎಷ್ಟು ಒಂದು ವೇಕೆನ್ಸಿಗಳು, ನಮ್ಮ ಒಂದು ಕರ್ನಾಟಕದಲ್ಲಿ ಏನು ಬಹಳಷ್ಟು ಒಂದು ಡಿಸ್ಟ್ರಿಕ್ಟ್ ಗಳಿದಾವೆ, ಆ ಒಂದು ಡಿವಿಷನ್ ಅಥವಾ ಒಂದು ಡಿಸ್ಟ್ರಿಕ್ಟ್ ಗಳಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ, ಎಷ್ಟೊಂದು ಯಾವ ಒಂದು ಕ್ಯಾಟಗರಿ ಮೇಲೆ ಎಷ್ಟೊಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಎಂಬುದರ ಬಗ್ಗೆ ಪ್ರತಿಯೊಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಅನ್ನ ನಮಗೆ ಸಿಗ್ತಾ ಇರುತ್ತೆ. ಸ್ನೇಹಿತರೆ, ಇಷ್ಟು ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಆಗಿರುತ್ತೆ. ತಾವೇನ್ ನೋಡ್ತಾ ಇದ್ದೀರಾ ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಸ್ ಅನ್ನ ಜಸ್ಟ್ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೂಡ ನಾನು ಶೇರ್ ಅನ್ನ ಮಾಡಿರ್ತೀನಿ. ಅಲ್ಲಿಂದ ತಾವು ಹೋಗಿ ತಾವು ಡೈರೆಕ್ಟ್ ಆಗಿ ತಾವು ಡೌನ್ಲೋಡ್ ಅನ್ನ ಮಾಡಿಕೊಂಡು ಒಂದು ಸಲ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಓಕೆನಾ, ಐ ಹೋಪ್ ಪ್ರತಿಯೊಬ್ಬರಿಗೂ ಈ ಒಂದು ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿದೆ ಅಂದ್ಕೊಂತೀನಿ, ಅರ್ಥ ಆಗಿದೆ ಅಂದ್ಕೊಂತೀನಿ. ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಆಲ್ಮೋಸ್ಟ್ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು, ಸ್ಟೂಡೆಂಟ್ಸ್ಗಳು ಇದರ ಒಂದು ಅಪ್ಡೇಟ್ಗಳಿಗೋಸ್ಕರ, ಇದರ ಒಂದು ಇನ್ಫಾರ್ಮೇಶನ್ಗೋಸ್ಕರ ವೈಟ್ ಮಾಡ್ತಾ ಇರ್ತೀರಾ. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ನಾನು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಈ ಒಂದು ವಿಡಿಯೋನ ತಾವು ಶೇರ್ ಅನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ. ಇದರ ಮುಂಚೆ ಇಂಡಿಯಾ ಪೋಸ್ಟ್ ಆಫೀಸ್ ಬಗ್ಗೆ ಇನ್ನು ತಮಗೆ ಏನಾದರೂ ಒಂದು ಡೌಟ್ಸ್ ಇದ್ರೆ, ಕ್ಲಾರಿಫಿಕೇಶನ್ ಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ, ತಾವು ಕಮೆಂಟ್ಸ್ ಮುಖಾಂತರ ತಾವು ತಿಳಿಸ್ಕೊಡಿ. ತಾವು ಈ ಬಾರಿ ಅಪ್ಲೈ ಅನ್ನ ಮಾಡ್ತಾ ಇದ್ದೀರಾ ಅಂದ್ರೆ ತಮಗೆ ಯಾವುದೇ ಒಂದು ಡೌಟ್ಸ್ ಇರಬಾರ್ದು, ಕ್ಲಿಯರ್ ಆಗಿ ಕ್ಲಾರಿಟಿ ಆಗಿ ತಮ್ಮ ಒಂದು ಬಳಿ ಇನ್ಫಾರ್ಮೇಶನ್ ಇರಬೇಕು. ಆಮೇಲೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಓಕೆನಾ, ಸೊ ಮುಂದಿನ ಮತ್ತೊಂದು ಒಂದು ಜಬರ್ದಸ್ತ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ನಲ್ಲಿ ಸಿಗ್ತೀನಿ.